ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತುಹು. ನಾನು ಡಾಕ್ಟರ್ ಮೀರ್ ಎಮ್.ಎಚ್. ಜನರಲ್ ಫಿಸಿಷಿಯನ್, ಬೆಂಗಳೂರಲ್ಲಿ HSR ಲೇಔಟಲ್ಲಿ ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಅಂತ ಒಂದು ಕ್ಲಿನಿಕ್ ನಡೆಸ್ತಾ ಇದ್ದೀನಿ. ನಾನಿವಾಗ ಎರಡು ಹೇಳಿಕೆಗಳು ಹದೀಸು ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನವ್ರು ಹೇಳಿರೋದು ಚಾಪ್ಟರ್ 2 ಇಲ್ಲಿ ಬರುತ್ತೆ. ಇದರ ಟೈಟಲ್ ಏನಂದರೆ ಪ್ರಯೋಗಗಳು ಮತ್ತು ಸಂಕಟಗಳು ಬರುವ ಸಮಯ. ಇದು ಹದೀಸ್ ನಂಬರ್ 2189. ಹೇಳಿದರೆ ಅಬ್ದುಲ್ಲಾ ಬಿನ್ ಮಸೂದ್ ರಜಿಯಲ್ಲಾಹು ಅವರು ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಇದು ಹೇಳೋದನ್ನು ಕೇಳಿದಾರಂತೆ. ಏನಂದರೆ ಈ ಪ್ರಪಂಚ ಮುಗಿಯೋ ಸಮಯದಲ್ಲಿ ಪೂರ್ತಿ ಪ್ರಪಂಚದಲ್ಲಿ ಎಲ್ಲರಿಗಿಂತ ದುಷ್ಟ ಜನರುಗಳು ಜೀವನ ಮಾಡ್ತಾ ಇರ್ತಾರೆ ಅಂತ ಅವರು ಹೇಳಿದ್ದಾರೆ. ಮತ್ತು ಇನ್ನೊಂದು ಹದೀಸ್ ಇದೆ, ಇದು ಚಾಪ್ಟರ್ 3ಇಂದ ಯಾವ ಸಮಯ ಬರೋದಿಲ್ಲ ಅಂದರೆ ಅದು ಹಿಂದೆ ಹೋಗಿದ್ದ ಸಮಯದಿಂದ ಭಯಂಕರವಾಗಿರುತ್ತೆ, ಇನ್ನೂ ವರ್ಸಾಗಿರುತ್ತೆ ಅಂತ. ಇದು ಹದೀಸು 2190. ಹೇಳಿದರೆ ಜುಬೇರ್ ಬಿನ್ ಅದಿ ಅವರು, ನಾವು ಅನಸ್ ಬಿನ್ ಮಲಿಕ್ ಹತ್ರ ಹೋಗಿಬಿಟ್ಟು ತುಂಬ ಕಂಪ್ಲೇಂಟ್ ಮಾಡಿದ್ವಿ, ತುಂಬ ತಪ್ಪು ವಿಷಯಗಳು ಆಗ್ತಾಯಿದೆ, ಜನರು ತುಂಬ ಸಫರ್ ಮಾಡ್ತಾಯಿದ್ದಾರೆ, ಅಲ್ಲಿ ಹಜ್ಜಾಜ್ ಅಂತ ಒಬ್ಬರು ಇದ್ದರು ಅವ್ರ ಕೈಯಿಂದ. ಅದಕ್ಕೆ ಅನಸ್ ಬಿನ್ ಮಲಿಕ್ ಹೇಳಿದ್ರಂದರೆ, ಸಮಾಧಾನವಾಗಿರಿ, ಎಲ್ಲಿವರೆಗೂ ಅಂದರೆ ನೀವು ದೇವರನ್ನು ಭೇಟಿ ಮಾಡಿವರೆಗೂ. ಯಾಕಂದರೆ ಯಾವ ಸಮಯವೂ ಬರೋದಿಲ್ಲ ಇನ್ನು ಮುಂದೆ. ಅದು ಹೆಂಗಿರುತ್ತೆ ಅಂದರೆ ಕಳೆದೋಗಿರೋ ಸಮಯದಿಂದ ಕೆಡ್ದಾಗಿರುತ್ತಂತೆ. ಈ ಥರ ನಾನು ಪ್ರಾಫಿಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮಿಂದ ಕೇಳಿದ್ದೀನಿ ಅಂತ. ಅಂದರೆ ನಾವು ಕಳೆದೋ ಸಮಯ ಬಗ್ಗೆ ಏನೇನೋ ಯೋಚನೆ ಮಾಡಿಕೊಂಡು ನಾವು ಇರೋ ಸಮಯನ ಇನ್ನೂ ಕೆಟ್ಟದಾಗಿ ಮಾಡ್ತಾಯಿದ್ವಿ. ನಾವು ಎಷ್ಟು ಕೆಟ್ಟದಾಗಿ ಮಾಡ್ತಾಯಿದ್ವಿ ಅಂದರೆ ಹಿಂದೆ ಹೋಗಿರೋ ಸಮಯ ಎಷ್ಟೋ ಒಳ್ಳೆಯದಿತ್ತು, ಬಟ್ ಅದನ್ನು ನಾವು ಯೋಚನೆನ ಮಾಡಿಕೊಂಡು ಏನೇನೋ ಕಥೆಗಳು ಹೇಳಿಕೊಂಡು ಪ್ರತಿ ಮುಂದೆ ಬರುವ ಸಮಯನ ಹಿಂದೆ ಹೋಗಿರೋ ಸಮಯಕ್ಕಿಂತ ಭಯಂಕರ ವರ್ಸು ಮಾಡ್ಕೊಳ್ತೀವಿ ಅಂತ. ದಯವಿಟ್ಟು ಇದನ್ನು ಯೋಚಿಸಿ, ಗಮನಿಸಿ, ಇದರಿಂದ ಸ್ವಲ್ಪ ಜ್ಞಾನನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಧನ್ಯವಾದ. ಜಜಾಕುಲ್ಲಾಹು ಖೈರ್.